ವೈಫ್ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ನಿಮ್ಮ ಮದರ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆಯಾ ನಿಮಗೆ? ಅಂಡ್ ತುಂಬ ಜನ ಹೇಳ್ತೀರಾ, ಅಯ್ಯೋ ಹುಡುಗಿರ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಏನು ಮಾಡೋದು ಎತ್ತ ಅಂತ ಅಂದ್ಬಿಟ್ಟು. ಹೌದು ತಾನೆ? ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ನ ಹೇಳ್ತಿದ್ದೀನಿ. ಮಿಸ್ ಮಾಡಿದ್ರೆ ಈ ವಿಡಿಯೋನ ಫುಲ್ ನೋಡ್ಬೇಕು ನೀವು, ಓಕೆನಾ? ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ಶಾಕ್ ಆಗುತ್ತೆ, ಇಷ್ಟೊಂದು ಈಸಿನ, ಇಷ್ಟೇನಾ, ಈ ಥರ ಇಟ್ಬಿಟ್ರೆ ಸಾಕ ಲೈಫ್ ಆರಾಮಾಗಿರುತ್ತಲ್ವಾ ಅಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗಲೂ ಅನ್ಕೋತೀರಾ, ಅಯ್ಯೋ ಈ ಹುಡುಗಿ ತುಂಬ ಡಿಫಿಕಲ್ಟ್ ಅಪ್ಪ, ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಅಲ್ವಾ? ಯಾಕಂದ್ರೆ ವಿಮೆನ್ ಯಾವಾಗ್ಲೂ ತುಂಬಾ ಲೆಕ್ಕಾಚಾರದಲ್ಲಿ ಯಾವುದೇ ಒಂದು ಡಿಸಿಷನ್ ತಗೋತಾರೆ, ಏನೇ ಒಂದನ್ನ ಮಾತಾಡ್ತಾರೆ. ಸೊ ಥಿಂಕಿಂಗ್ ಅಲ್ಲಿ ಒಂದು ಸ್ಟೆಪ್ಪು ಮೆನ್ಗಿಂತ ವಿಮೆನ್ ತುಂಬಾ ಮುಂದೆ ಇರ್ತಾರೆ ಅಂತ ಹೇಳ್ಬಹುದು. ಅಂಡ್ ಸ್ವಲ್ಪ ಇಂಟಿಟ್ಯೂವ್ ಕೂಡ ಇರ್ತಾರೆ, ಓಕೆನಾ? ಬಟ್ ಮೆನ್ಗಳು ಸೀದಾ ಸಾದಾ ಎಲ್ಲ ಡೈರೆಕ್ಟ್ ಅವರು, ಓಕೆನಾ? ಅರ್ಥ ಆಗ್ಲಿಲ್ಲ ಅಲ್ವಾ? ಓಕೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಎಕ್ಸಾಂಪಲ್ಸ್ನ ಕೊಡ್ತೀನಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈಗ ನಿಮ್ಮ ವೈಫ್ ಅಥವಾ ನಿಮ್ಮ ಹುಡುಗಿ ಆಚೆ ಕಾಫಿ ಕುಡಿಯೋದಕ್ಕೆ ಹೋಗೋಣ ಅಂತ ಹೇಳ್ತಾರೆ ಅನ್ಕೊಳ್ಳಿ, ಈವ್ನಿಂಗ್, ಓಕೆನಾ? ಸೊ ನೀವು ಮೆನ್ ಏನ್ ಮಾಡ್ತೀರಾ, ಎಲ್ಲ ನೀವು ಸೀದಾ ಸಾದಾ ಡೈರೆಕ್ಟ್ ಪರ್ಸನ್ಸ್ ಅಲ್ವಾ? ಕರ್ಕೊಂಡು ಹೋಗ್ತೀರಾ, ಕಾಫಿ ಕೊಡಿಸ್ತೀರಾ, ವಾಪಸ್ ಮನೆಗೆ ಕರ್ಕೊಬಂದು ಬಿಡ್ತೀರಾ. ಇಟ್ ಇಸ್ ಸಿಂಪಲ್, ರೈಟ್? ನಿಮಗೆ ಅದೇ ವಿಮೆನ್ ಮೈಂಡಲ್ಲಿ 4ರಿಂದ 5 ಸ್ಟೆಪ್ಪು ಎಕ್ಸ್ಟ್ರಾ ಥಿಂಕ್ ಮಾಡಿರ್ತಾರೆ ಕ್ಯಾಲ್ಕುಲೇಟಿವ್ ಆಗಿ. ಅದು ನಿಮಗೆ ಅರ್ಥ ಆಗಿರೋದಿಲ್ಲ. ಅವ್ರೇನು ಅನ್ಕೊಂಡಿರ್ತಾರೆ, ಓಕೆ ಕಾಫಿಗೆ ಅಂತ ಆಚೆ ಹೋಗೋಣ, ಓಕೆ ಅಲ್ಲಿಂದ ಇನ್ನೂ ಟೈಮ್ ಇರುತ್ತಲ್ಲ, ಹಾಗೆ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ. ಸೊ ಅಷ್ಟರಲ್ಲಿ ಟೈಮ್ ಆಗುತ್ತೆ ಊಟದ್ದು. ಸೊ ಅಲ್ಲೇ ಊಟ ಮಾಡ್ಕೊಂಡು ಬಂದರೆ ಮನೇಲಿ ಅಡುಗೆ ಮಾಡೋದಿರಲ್ಲ ಆ್ಯಂಡ್ ಪಾತ್ರೆ ತೊಳೆಯೋದಷ್ಟು ಇರೋದಿಲ್ಲ. ಸೊ ಸ್ವಲ್ಪ ಬೇಗ ಮಲಗೋದ್ರಿಂದ ತುಂಬ ಚೆನ್ನಾಗಿ ರೆಸ್ಟ್ ಸಿಗುತ್ತೆ ಬಾಡಿಗೆ. ಆ್ಯಂಡ್ ಮಾರ್ನಿಂಗ್ ಬೇಗ ಎದ್ದು ಊಟ ತಿಂಡಿ ಎಲ್ಲನೂ ಬೇಗ ಮಾಡ್ಬೋದು. ಎಲ್ರಿಗೂ ಬೇಗ ಆಫೀಸ್ ಮತ್ತು ಸ್ಕೂಲ್ಗೆ ಹೊರಡೋದಕ್ಕೂ ಈಸಿ ಆಗುತ್ತೆ. ಸೊ ಈ ಥರ ಅವಳು ಥಿಂಕ್ ಮಾಡಿರ್ತಾಳೆ, ಓಕೆನಾ? ಐ ಮೀನ್ ಎಲ್ಲ ವಿಷಯದಲ್ಲೂ ಅಷ್ಟೇ ವಿಮೆನ್ 1-2 ಸ್ಟೆಪ್ ಮುಂದೆ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ಬೇಕಂದ್ರೆ, ಇವಾಗ ಏನೋ ಆನಿಯನ್ ಸ್ವಲ್ಪ ಕಟ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ಬೋದು, ನಿಮ್ಮ ವೈಫ್ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಏನೋ ಒಂದು ಹೇಳ್ಬೋದು, ಆಯ್ತಾ? ಸೊ ನೀವೇನು ಮಾಡ್ತೀರಾ, ಆನಿಯನ್ಸ್ನ ಸಿಪ್ಪೆ ತೆಗಿತೀರಾ, ಅಲ್ಲೇ ಇಟ್ಬಿಡ್ತೀರಾ. ಬಟ್ ಅವಳ ಎಕ್ಸ್ಪೆಕ್ಟೇಷನ್ ಏನು ಅಂದರೆ, ಅವಳಿಗೆ ಯಾಕೆ ಕೋಪ ಬರಬಹುದು, ಬೇಜಾರಾಗಬಹುದು ಅಂದರೆ ನಿಮಗೆ ಸಿಂಪಲ್ ಅನ್ನಿಸ್ಬೋದು ಇದು, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ರಿಲೇಶನ್ಶಿಪ್, ಓಕೆ? ಈರುಳ್ಳಿ ಸಿಪ್ಪೆ ಸುಲಿದ್ಮೇಲೆ ಆ ಸಿಪ್ಪೆನೆಲ್ಲ ಬಾಚಾಕಿ ಆ ಪ್ಲೇಸ್ನ ಕ್ಲೀನ್ ಮಾಡಿ, ಮತ್ತೆ ಆನಿಯನ್ಸ್ನ ತಂದು ಅಡುಗೆ ಮನೆಗೆ ಕೊಟ್ಟು ಅದನ್ನ ಕಟ್ ಮಾಡಬೇಕಂತ ಕೇಳಿ ನೀವು ಕಟ್ ಮಾಡಿ ಇಟ್ಟು ಹೋಗ್ತೀರೇನೋ, ಇದು ಅವಳ ಮೈಂಡಲ್ಲಿ ಓಡೋದು, ಓಕೆನಾ? ಬಟ್ ನೀವು ಸೀದಾ ಸಾದಾ ಹೇಳಿದ್ದನ್ನ ಮಾಡ್ತೀರಾ. ಬಟ್ ಹಾಗೇನೆ ನಿಮ್ದು ತಪ್ಪು ಅಂತ ಅನ್ನೋಕ್ಕಾಗಲ್ಲ. ಆ ಒಂದು 4-5 ಸ್ಟೆಪ್ನ ಅದೇ ವಿಮೆನ್ ಹೇಳ್ಬಿಟ್ರೆ ನೀವು ಮಾಡ್ತೀರಾ. ಆ ಸಿಪ್ಪೆ ಎಲ್ಲ ಬಾಚಾಕ್ಬಿಟ್ಟು ಆನಿಯನ್ಸ್ನ ತಂದು ಒಂದು 4 ಹೋಲ್ ಮಾಡಿಬಿಟ್ಟು ಇಲ್ಲಿ ಕಟ್ ಮಾಡಿಬಿಟ್ಟು ಇಟ್ಟು ಹೋಗಿ ಅಂತಂದ್ರೆ ಯು ವಿಲ್ ಡೂ ಇಟ್ ಮೆನ್ಸ್, ಓಕೆನಾ? ಮೆನ್ಸ್ ಆರ್ ಸಿಂಪಲ್ ಟು. ಬಟ್ ನೀವು ಅದನ್ನು ಅವ್ರು ಹೇಳ್ದೇನೆ ಅರ್ಥ ಮಾಡ್ಕೊಂಡಾಗ ರಿಲೇಶನ್ಶಿಪ್ಪಲ್ಲಿ ತುಂಬ ಒಂದು ಒಳ್ಳೆಯ ಒಂದು ಬಾಂಧವ್ಯ ಬೆಳೆಯುತ್ತೆ ಅಲ್ವಾ? ಆ್ಯಂಡ್ ಈ ಥರ ಒಂದು ವಿಮೆನ್ ಮನಸ್ಸನ್ನ ನೀವು ಅರ್ಥ ಮಾಡಿಕೊಂಡು ಓದ್ತೀರಾ ಅಂತ ಅಂದರೆ, ಅದೇ ಥರ ನೀವು ಕೆಲಸನ ಮಾಡಿಬಿಟ್ರಿ ಅನ್ಕೊಳ್ಳಿ. ಈಗ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ತಂದಿಟ್ರಿ ಆನಿಯನ್ಸ್ನ ಅಂತ ಅನ್ಕೊಳ್ಳಿ, ಕಟ್ ಮಾಡಿದ್ರಿ ಅನ್ಕೊಳ್ಳಿ ಕೇಳಿಬಿಟ್ಟು. ಸೊ ಶಿ ವಿಲ್ ಬಿ ವೆರಿ ಹ್ಯಾಪಿ, ಯುನೋ, ತುಂಬ ಖುಷಿ ಆಗ್ಬಿಡ್ತಾರೆ ಅವರು. ಸೊ ಅರ್ಥ ಆಗ್ತಿದ್ಯಾ? ಇದು ತುಂಬ ಚಿಕ್ಕ ವಿಷಯ, ಬಟ್ ತುಂಬ ಖುಷಿ ಕೊಡುತ್ತೆ, ರಿಲೇಶನ್ಶಿಪ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ. ಸೊ ಈ ಥರ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಆ್ಯಕ್ಚುಲಿ. ಅರ್ಥ ಆಗ್ತಿದೆಯಾ? ರೈಟ್? ಒಂದು ಹುಡುಗ ಒಂದು ಹುಡುಗಿ ಮಧ್ಯೆ ಈ ಥರ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಅವ್ರ ಲೈಫು ತುಂಬ ಈಸಿ ಆಗಿಬಿಡುತ್ತೆ ಈ ಥರ ಒಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಬ್ಬರು ಒಬ್ರಿಗೊಬ್ರು, ಅಲ್ವಾ? ಸೊ ಇದೇನಾಗುತ್ತೆ ಹೇಳಿ, ಸೊ ಹಂಗೆ ಹೇಳ್ತಾಳೆ ಒಂದು ಈರುಳ್ಳಿದು ಇದು ಮಾಡೋದು ಅಥವಾ ಒಂದು ಕಾಫಿ ಕುಡ್ಕೊಬರೋಣ ಅಂತ. ಮಿಕ್ಕಿದ ಸ್ಟೆಪ್ಸ್ ಏನಿದೆ ಅವಳು ಕಮ್ಯುನಿಕೇಟ್ ಮಾಡಲ್ಲ, ಶಿ ಎಕ್ಸ್ಪೆಕ್ಟ್ಸ್ ಇಟ್, ರೈಟ್? ಸೊ ಒಂದು ಹುಡುಗ ಒಂದು ಹುಡುಗಿ ಮಧ್ಯೆ ಈ ಥರ ಒಂದು ಕಮ್ಯುನಿಕೇಷನ್ ಕೂಡ ಆಗುತ್ತೆ. ನಿಮಗೆ ಅರ್ಥ ಆಗ್ತಿದ್ಯಾ? ಮಾತಾಡೋದಿಲ್ಲ, ಬಟ್ ಯು ವಿಲ್ ಕಮ್ಯುನಿಕೇಟ್, ಯು ಕ್ಯಾನ್ ಕಮ್ಯುನಿಕೇಟ್ ಥ್ರೂ ದಿಸ್ ಮೆಥಡ್, ರೈಟ್? ಇಫ್ ಯು ಅಂಡರ್ಸ್ಟ್ಯಾಂಡ್ ವಿಮೆನ್, ನೀವು ಕಮ್ಯುನಿಕೇಟ್ ಮಾಡ್ತೀರಾ ತುಂಬ ಈಸಿಯಾಗಿ ಅವಳ ಜೊತೆ, ಮಾತಾಡದೆ ಕೂಡ ಕಮ್ಯುನಿಕೇಟ್ ಮಾಡ್ತೀರಾ. ಅರ್ಥ ಮಾಡ್ಕೋಬೇಕು ನೀವು. ಇದು ತುಂಬ ಥಿನ್ ಲೇಯರ್ ಅನ್ನಿಸ್ಬೋದು, ಬಟ್ ಇದೇ ನಿಮ್ಮ ಸಂಬಂಧಗಳನ್ನ ಹಿಡಿದಿಡೋದು. ಅರ್ಥ ಆಗ್ತಿದೆಯಾ? ಆ್ಯಂಡ್ ಮೆನ್ ಅರ್ಥ ಮಾಡ್ಕೋಬೇಕು, ಆ ಒಂದು ಹುಡುಗಿಗೆ ಅಥವಾ ವೈಫ್ಗೆ ಅಥವಾ ವಿಮೆನ್ಗೆ ಆ ಒಂದು ಲಿಟಲ್ ಎಕ್ಸ್ಟ್ರಾ ಕೇರ್, ಲವ್ ಮತ್ತು ಅಟೆನ್ಷನ್ ಇಷ್ಟಪಡ್ತಾಳೆ, ಬೇಕಾಗಿರುತ್ತೆ ಅನ್ನೋದನ್ನ, ಅಲ್ವಾ? ಎಫರ್ಟ್ ಕೂಡ ಇಂಪಾರ್ಟೆಂಟ್, ರೈಟ್? ಲವ್, ಕೇರ್, ಎಫರ್ಟ್, ಅಟೆನ್ಷನ್ನ ಅವಳು ಸೀಕ್ ಮಾಡ್ತಾಳೆ, ಆಯಿತಾ? ಎಕ್ಸ್ಪೆಕ್ಟ್ ಮಾಡ್ತಾಳೆ ನಿಮ್ಮಿಂದ. ಬಿಕಾಸ್ ಅವಳಿಗೆ ನೀವು ಇಷ್ಟ ಇರ್ತೀರಾ. ಸಪೋಸ್ ನೀವು ಇಷ್ಟನೇ ಇಲ್ಲ ಅಂದರೆ ಶಿ ವಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್, ನೋ? ಸೊ ಇವಾಗ ಯಾವುದೊಂದು ಮದುವೆಗೆ ಹೊರಟಿರ್ತೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ವೈಫ್
ರೈಟ್, ರೆಡಿಯಾಗಿ ಬರ್ತಾರೆ. ಸೊ ಅವಳು ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ ಅಂದರೆ, ವಾವ್ ಎಷ್ಟು ಮುದ್ದಾಗಿ ಕಾಣ್ತಾ ಇದೆಯಾ ಇವತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಹೇಳಿ ಅಂತ ಅವಳು ಎಕ್ಸ್ಪೆಕ್ಟ್ ಮಾಡ್ತಾಳೆ ನಿಮ್ಮಿಂದ. ಹೌದಾ? ನೀವು ಒಪ್ಕೊಳ್ಳೇಬೇಕು, ನೀವು ಒಪ್ಕೋತೀರ, ಇದು ನಿಮಗೆ ಅನುಭವಗಳಾಗಿರುತ್ತೆ. ಕರೆಕ್ಟ್ ತಾನೆ? ಸೊ ಅದಕ್ಕೋಸ್ಕರ ಅವಳು ತುಂಬ ಎಫರ್ಟ್ ಆಗ್ತಾಳೆ. ಲೈಕ್ ಫಾರ್ ಎಕ್ಸಾಂಪಲ್, ಅದನ್ನ ಹೇಳಿ ಅನ್ನೋದಕ್ಕೋಸ್ಕರ ಅವಳು ಸೀರೆ ಚೆನ್ನಾಗಿದೆಯಾ, ಎಲ್ಲ ಕರೆಕ್ಟಾಗಿದೆಯಾ, ಹೇರ್ ಕರೆಕ್ಟ್ ಇದೆಯಾ, ಬಿಂದಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಾ, ಓಕೆನಾ, ಏನು ಮಿಸ್ ಆಗಿಲ್ಲ. ಐ ಮೀನ್ ಅವಳು ಇಂಡೈರೆಕ್ಟ್ಲಿ ಕೇಳ್ತಿದ್ದಾಳೆ ನಿಮ್ಮನ್ನ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು, ಆ ಭಾಷೆನ ನೀವು ಅರ್ಥ ಮಾಡ್ಕೋಬೇಕು. ಅವಳು ಡೈರೆಕ್ಟಾಗಿ ಕೇಳೋದಕ್ಕೆ ಇಷ್ಟ ಇಲ್ಲ, ಬಟ್ ನೀವೇ ಹೇಳಿ ಅನ್ನೋದು ಅವಳ ಒಂದು ಮನಸ್ಸಿನ ಭಾವನೆ ಅಲ್ವಾ? ಸೊ ಅವಳು ಕೇಳ್ತಾಳೆ ಎಲ್ಲ ಕರೆಕ್ಟಾಗಿದೆಯಾ ಅಂತ. ನೀವು ಎಲ್ಲ ಚೆನ್ನಾಗಿದೆ, ತುಂಬ ಸೂಪರಾಗಿ ಕಾಣ್ತಾ ಇದೆಯಾ ನೀನು ಇವತ್ತು ಅಂತ ಒಂದು ಮಾತು ಹೇಳಿಬಿಟ್ರೆ ಅವಳು ಲೈಫಲ್ಲಿ ತುಂಬ ಖುಷಿ ಪಟ್ಬಿಡ್ತಾಳೆ. ಐ ಮೀನ್ ಯಾವುದೋ ಲೋಕಕ್ಕೆ ಹೋಗ್ಬಿಡ್ತಾಳೆ, ಆ ಲೆವೆಲಿಗೆ ಖುಷಿ ಆಗಿಬಿಡುತ್ತೆ ಅವ್ರಿಗೆ. ನೀವೇನು ಮಾಡ್ತೀರಾ? ಹಂಗೆ ಮಾಡೋದಿಲ್ಲ ಮೆನ್. ಓಕೆ, ಎಷ್ಟೊತ್ತು ತಗುತ್ತೆ, ಟೈಮ್ ಆಯಿತು, ಬಾಯಿಲಿ ಬೇಗ ಟ್ರಾಫಿಕ್ ಆಗುತ್ತೆ, ಬೇಗ ಹೋಗಬೇಕು, ಆ ಥರ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತೀರಾ ಅಲ್ವಾ? ಅದ್ರ ಬದಲು ಜಸ್ಟ್ ಒಂದು 5 ಸೆಕೆಂಡ್ಸ್ ಅಥವಾ 10 ಸೆಕೆಂಡ್ಸ್ ಟೈಮ್ ತಗೊಳ್ಳಿ ನಿಮ್ಮ ಲೈಫಿಗೋಸ್ಕರ. ಯಾಕಂದರೆ ನೀವು ಲೈಫ್ ಲಾಂಗ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ತೀರ ಅಂದರೆ ಅವರಿಗೋಸ್ಕರ ಒಂದು ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು 5-10 ಸೆಕೆಂಡ್ ನೀವು ಟೈಮ್ ತಗೊಳ್ಳೋದಕ್ಕಾಗೋದಿಲ್ವಾ? ಖಂಡಿತ ಪಾಸಿಬಲ್ ಇದೆ. ಅದೇ ಅಂತಲ್ಲ, ಮನೆಗೆ ಬಂದಾಗಲೂ ಅಷ್ಟೇ, ಏನಾದರೂ ಅಡುಗೆ ಮಾಡಿದಾಗ ಇವತ್ತು ಏನೇನು ಮಾಡಿದ್ದೀನಿ ಗೊತ್ತಾ, ಇದನ್ನು ಮಾಡಿದ್ದೀನಿ, ಅನ್ನ ಸಾರು, ಓಕೆ, ಇಲ್ಲಿ ಹೋಳಿಗೆ ಮಾಡಿದ್ದೀನಿ, ಅಥವಾ ಇನ್ನೇನೋ ನಾನ್ ವೆಜ್ ಮಾಡಿದ್ದೀನಿ, ಈ ರೆಸಿಪಿ ಮಾಡಿದೆ ಇವತ್ತು, ಅದು ಇದು ಅಂತ ಹೇಳ್ತಾರೆ. ಅಂದರೆ ಊಟಕ್ಕೆ ಬಡಿಸ್ತಾರೆ, ಆಮೇಲಿಂದ ಇನ್ನೂ ಸ್ವಲ್ಪ ಬೇಕಾ, ಇನ್ನೂ ಸ್ವಲ್ಪ ಹಾಕ್ಲಾ ಅಂತ ಕೇಳ್ತಾರೆ. ಅಂದರೆ ಅವ್ರು ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಓಕೆ ತುಂಬ ಚೆನ್ನಾಗಿ ಮಾಡಿದ್ಯಾ, ಇದೇ ಥರ ಮಾಡು, ತುಂಬ ಇಷ್ಟ ಆಯಿತು, ಊಟ ಹೊಟ್ಟೆ ತುಂಬಿತು, ಆ ಥರ ಹೇಳಿ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು 5 ಸೆಕೆಂಡ್ ಟೈಮ್ ತಗೊಂಡು ನೀವು ಕಾಂಪ್ಲಿಮೆಂಟ್ ಮಾಡಿಬಿಟ್ರೆ ಖುಷಿಯಾಗಿ ಹೋಗುತ್ತಲ್ವ ಅವ್ರಿಗೂ. ಅಂದರೆ ಕಾಟಾಚಾರಕ್ಕೆ ಮಾಡಿ ಅಂತ ಹೇಳ್ತಿಲ್ಲ. ಈಗ ಒಂದು ರೆಡಿಯಾಗಿ ಬರ್ತಾಳೆ ಅಂದರೆ ಅವಳು, ಆಯಿತು ಬಾ, ಚೆನ್ನಾಗಿದ್ಯಾ, ಬೇಗ ಹೊರಡೋಣ, ಟೈಮ್ ಆಯಿತು, ಈ ಥರ ಅಂದರೆ ಅದಿನ್ನೂ ಹೊರಟ ಆಗುತ್ತೆ ಅವ್ರಿಗೆ ಅಲ್ವಾ? ಅದ್ರ ಬದಲು ಹೌದಾ, ಎಲ್ಲಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸೀರೆನು, ತುಂಬ ಚೆನ್ನಾಗಿದೆ ಹೇರ್ ಸ್ಟೈಲು, ತುಂಬ ಲಕ್ಷಣವಾಗಿ ಕಾಣ್ತಾ ಇದೆಯಾ ಇವತ್ತು, ಫುಲ್ ಫಂಕ್ಷನಲ್ಲೆಲ್ಲ ನೀನೇ ಮಿಂಚ್ತೀಯ ಬಿಡು ಅಲ್ವಾ? ಸೊ ಓಕೆ ಬಾ, ಇವಾಗ ಹೋಗೋಣ, ಟೈಮ್ ಆಗಿಬಿಟ್ರೆ ಕಷ್ಟ ಅಲ್ವಾ? ಸೊ ಈ ಥರ ಹೇಳೋದು ಯಾವ ಥರ ಇರುತ್ತೆ ಅಲ್ವಾ? ಕಮ್ಯುನಿಕೇಷನ್, ನಿಮ್ಮ ಟೋನ್ ಪೊಲೈಟ್ ವೇಲಿ ಹೇಳೋದು ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ಕರೆಕ್ಟಾ? ಸೊ ಆ ಒಂದು ಕಾಂಪ್ಲಿಮೆಂಟ್ ಅವಳು ಎಷ್ಟೋ ದಿನಗಳವರೆಗೂ ಅವಳಿಗೆ ಖುಷಿ ಕೊಟ್ಟಿರುತ್ತೆ. ಓಕೆನಾ? ಒಂದು ವಾರದವರೆಗೂ ಅವಳು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಖುಷಿಯಾಗೂ ಕೂಡ ಇರ್ತಾಳೆ. ಕರೆಕ್ಟ್? ಆ್ಯಂಡ್ ಈ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ನೀವೇನು ದುಡ್ಡು ಕೊಡಬೇಕಾ? ಇಲ್ಲ ಅಲ್ವಾ? ಅಷ್ಟಕ್ಕೂ ಅವ್ರು ಯಾರು? ನಿಮ್ಮ ವೈಫ್ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್, ರೈಟ್? ಅವ್ರನ್ನ ನೀವು ಖುಷಿ ಪಡೆದವ್ರು ಇನ್ಯಾರನ್ನು ಖುಷಿ ಪಡಿಸ್ತೀರಾ? ಕರೆಕ್ಟ್? ಸೊ ಯಾವಾಗ ನಿಮ್ಮಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಬರುತ್ತೆ, ಯಾವಾಗ ನೀವು ಅವ್ರನ್ನ ಇಗ್ನೋರ್ ಮಾಡ್ತೀರಾ, ಸೊ ಅವಾಗಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ ತಾನೆ? ಸೊ ಇವೆಲ್ಲ ಚಿಕ್ಕ ಚಿಕ್ಕ ಥಿಂಗ್ಸು, ಬಟ್ ಲೈಫ್ನ ತುಂಬ ಚೆನ್ನಾಗಿಡುತ್ತೆ ಇವೆಲ್ಲ. ಸೊ ಐ ಮೀನ್ ಬಿ ಎ ಲಿಟಲ್ ಮ್ಯಾನ್ ಅಷ್ಟೇ ಹೇಳೋದು. ಅರ್ಥ ಆಗ್ತಿದ್ಯಾ? ಆ್ಯಂಡ್ ವಿಮೆನ್ಗೂ ಕೂಡ ಇನ್ನೊಂದು ಹೇಳಲೇಬೇಕು. ಈಗ ಮೆನ್ ಓಕೆ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಅಂದರು, ನೀವೇನು ಮಾಡ್ತೀರೋ, ವಿಮೆನ್ ಕೂಡ ಅಕ್ಸೆಪ್ಟ್ ಮಾಡಲ್ಲ. ಹಾಗೇನಿಲ್ಲ, ಸುಮ್ಮನೆ ಹೇಳ್ತಿದ್ಯಾ ಅನ್ನೋದು, ಅಥವಾ ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಕೇಳಿದ್ದಕ್ಕೆ ನೀನು ಹೇಳ್ದೆ ಆ ಥರ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಅಷ್ಟೇ, ನೀನಾಗಿ ನೀನೇ ಹೇಳಲಿಲ್ಲ. ಅವೆಲ್ಲ ನೀವು ಕೂಡ ಮಾಡೋದಕ್ಕೆ ಹೋಗ್ಬಾರ್ದು. ಅಟ್ಲೀಸ್ಟ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅವ್ರು ಹೇಳಿದ್ದಾರೆ ಅಲ್ವಾ? ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಹೇಳಿದ್ದಾರೆ. ಕರೆಕ್ಟಾ? ಸೊ ಕಂಪ್ಲೇಂಟ್ ಮಾಡೋದನ್ನ ನೀವು ಬಿಡಬೇಕು ವಿಮೆನ್ ಆಗಿ. ಕರೆಕ್ಟ್? ಗೊತ್ತಾಗ್ತಿದ್ಯಾ? ನೀವು ಕೇಳಿದ್ಮೇಲೆ ಹೇಳಿದ್ರು ಅಥವಾ ಅವರಾಗೆ ಹೇಳಿದ್ರು, ಇಟ್ ಡಸಂಟ್ ಮ್ಯಾಟರ್. ಅವ್ರು ಹೇಳಿದ್ರು, ಯು ಹ್ಯಾವ್ ಟು ಅಕ್ಸೆಪ್ಟ್ ಆ್ಯಂಡ್ ಬಿ ಹ್ಯಾಪಿ, ರೈಟ್? ಆ್ಯಂಡ್ ಇನ್ನೂ ಕೆಲವೊಂದು ಸಿಚುಯೇಷನ್ಗಳಿರುತ್ತೆ, ಚೆನ್ನಾಗಿ ಹೋಗ್ತಾರೆ ಹಸ್ಬೆಂಡ್ ವೈಫ್ ಅಥವಾ ಕಪಲ್ಸ್, ಎನಿಬಡಿ, ರೈಟ್? ಹೋಗ್ಬೇಕಾದ್ರೆ ಔಟ್ಸೈಡ್ ಚೆನ್ನಾಗಿ ಹೋಗ್ತಾರೆ, ಬರೋ ಅಷ್ಟರಲ್ಲಿ ಕೋಪ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹುಡುಗಿರು. ಕರೆಕ್ಟಾ? ಏನೋ ಒಂದು ನಡೆದಿರುತ್ತೆ, ಅದು ಹುಡುಗರಿಗೆ ಅರ್ಥ ಆಗಿರೋದಿಲ್ಲ, ಬಟ್ ಹುಡುಗಿಯರಿಗೆ ತುಂಬ ಅದು ಮನಸ್ಸಿಗೆ ನೋವಾಗಿರುತ್ತೆ. ಆಮೇಲೆ ನೀವೇನು ಮಾಡ್ತೀರಾ, ಹುಡುಗರು ಕೇಳ್ತೀರಾ, ಹೇಳು ಏನಾಯಿತು ಅಂದ್ಬಿಟ್ಟು. ನೀವೊಂದು 999 ಸತಿ ಕೇಳಿದ್ರು ಕೂಡ ಇನ್ನೊಂದು ಸತಿ ಕೇಳಿದ್ರೆ ನಾನು ಹೇಳ್ತಾ ಇದ್ದೆ, ಅಷ್ಟರಲ್ಲಿ ಇವನು ಸ್ಟಾಪ್ ಮಾಡಿಬಿಟ್ಟ, ಕೇಳಲೇ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋರು ಇದ್ದಾರೆ ಹುಡುಗಿರು. ಓಕೆ, ಅದು ಅವ್ರ ಬಿಹೇವಿಯರ್. ಓಕೆನಾ? 1000 ಟೈಮ್ ಇನ್ನೊಂದು ಸತಿ ಕೇಳ್ಬಿಟ್ಟಿದ್ದೀರಿ, ನಾನು ಹೇಳ್ಬಿಡ್ತಿದ್ದೆ ಅನ್ನೋರು ಇರ್ತಾರೆ. ಸೊ ನಾನು ಹೇಳೋದು, ಕೇಳಿ, ಆದಷ್ಟು ಕೇಳಿ, ಮತ್ತೆ ಕೇಳಿ ಏನಾಯಿತು ಅಂತ. ಕರೆಕ್ಟ್? ಬಿಕಾಸ್ ನೀವು ಅರ್ಥ ಮಾಡ್ಕೋಬೇಕು. ನೀವು ಒಬ್ರನ್ನೊಬ್ರನ್ನ ಇಷ್ಟಪಟ್ರಿ ಅಂತ ಅಂದರೆ ನೀವು ಎಷ್ಟು ಟೈಮ್ ಮಾತು ಬಿಟ್ಟಿರ್ತೀರಲ್ಲ, 1 hour 2 hour ಆರ್ 1 day, ಅಷ್ಟು ಟೈಮು ನಿಮ್ಮ ಲೈಫಲ್ಲಿ ವೇಸ್ಟ್ ಆದಂಗೆ. ಕರೆಕ್ಟಾ? ಕರೆಕ್ಟ್ ತಾನೆ? ಸೊ ನಿಮಗೆ ವ್ಯಾಲ್ಯೂ ಗೊತ್ತಿರಬೇಕು. ನಿಮ್ಮ ಇಷ್ಟಪಡೋರ ಜೊತೆ ಇರೋ ಒಂದೊಂದು ನಿಮಿಷ ಕೂಡ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ತಿದ್ಯಾ? ಸೊ ಅಂಡ್ ಹುಡುಗಿರು ಕೂಡ, ಹುಡುಗರು ಕೇಳಿದಾಗ ಹೇಳಿ. ಮೇ ಬಿ ನಿಮ್ಗೆ ಒಂದ್ಸತಿ ಹೇಳೋದಕ್ಕೆ ಇಷ್ಟ ಇಲ್ಲ, ಗೊತ್ತು, ಅದು ನಿಮ್ಮ
ಬಿಹೇವಿಯರ್, ನಮ್ಮ ಹುಡುಗಿರ ಬಿಹೇವಿಯರ್, ಅದು ಕ್ಯಾರೆಕ್ಟರ್, ಅದನ್ನ ತೆಗೆಯೋದಕ್ಕಾಗಲ್ಲ, ಒಟ್ಟು ಗುಣ. ಓಕೆನಾ? ಅಟ್ಲೀಸ್ಟ್ ಒಂದು 10 ಸತಿ 20 ಸತಿ ಕೇಳಿದ್ಮೇಲೆ 21ನೇ ಸತಿ ಆದ್ರೂ ಹೇಳ್ಬಿಡಿ ಅವ್ರಿಗೆ. ಓಕೆನಾ? ಏನಕ್ಕೆ ಬೇಜಾರಾಗಿದೆ ಅಂತ. ಅವ್ರು ಅದನ್ನ ಕಲ್ತ್ಕೋತಾರೆ. ನೆಕ್ಸ್ಟ್ ಆ ಥರ ಕೆಲಸನ ಮಾಡೋದಕ್ಕೆ ಹೋಗೋದಿಲ್ಲ ಹುಡುಗರು. ಅರ್ಥ ಆಗ್ತಿದ್ಯಾ? ಟೈಮ್ ವೇಸ್ಟ್ ಮಾಡ್ಕೋಬೇಡಿ ನಿಮ್ ಇಷ್ಟಪಟ್ಟವ್ರ ಜೊತೆ ನೀವು ಇದ್ದೀರಾ ಅಂತ ಅಂದಾಗ. ಸೊ ಜಗಳ ಆಡಿದಾಗ ಮಾತಾಡ್ದಲೇ ಇರೋದೇ ಪನಿಷ್ಮೆಂಟ್ ಅಲ್ಲ. ಕರೆಕ್ಟ್? ಮಾತಾಡಿ ಕೂಡ ಅದನ್ನ ಸಾಲ್ವ್ ಮಾಡ್ಕೋಬಹುದು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಅಂಡ್ ಮೆನ್ ಕೂಡ 1 ಸತಿ ಕೇಳ್ಬಿಟ್ಟು 2 ಸತಿ ಕೇಳ್ಬಿಟ್ಟು ಅವಳೊಬ್ಳು ಅವಳು ಏನೂ ಹೇಳೋದಿಲ್ಲ ಬಿಡೋ ಅತ್ಲಾಗ ಏನಾರ ಮಾಡ್ಕೊಳ್ಳಿ ಅಂತ ನೀವು ಬಿಟ್ಬಿಟ್ರೆ, ಹೇಳ್ತಿದ್ದೀನಿ, ಅಲ್ಲಿಂದನೇ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಗ್ಯಾಪ್ ಸ್ಟಾರ್ಟ್ ಆಗುತ್ತೆ. ಒಂದಿನ ಸಂಪೂರ್ಣವಾಗಿ ನಿಮ್ಮ ಒಂದು ರಿಲೇಶನ್ಶಿಪ್ ಬ್ರೇಕ್ ಆಗೋಗ್ಬಿಡುತ್ತೆ. ದಯವಿಟ್ಟು ಪ್ರತಿದಿನ ಎಫರ್ಟ್ ಹಾಕಿ, ಕೇರ್ ಮಾಡಿ. ಅರ್ಥ ಆಗ್ತಿದ್ಯಾ? ಯಾವುದೇ ಕಾರಣಕ್ಕೂ ಯಾವುದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಮಾಡ್ಕೋಬೇಡಿ, ಲೈಟ್ ಆಗಿ ತಗೊಳ್ಳೇಬೇಡಿ. ಸೊ ಎಷ್ಟೊಂದು ಸಲ ಕಮ್ಯುನಿಕೇಶನ್ ಇಂದನೇ ಸಂಬಂಧಗಳು ಉಳಿಯುತ್ತೆ. ಸೊ ಕಮ್ಯುನಿಕೇಟ್ ಮೋರ್, ಸ್ಪೆಂಡ್ ಟೈಮ್ ವಿತ್ ಯುವರ್ ಲವ್ಡ್ ಒನ್ಸ್ ಮೋರ್. ಓಕೆನಾ? ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ? ನಿಮ್ಮ ಗರ್ಲ್ ಫ್ರೆಂಡ್, ವೈಫ್, ಮದರ್ ಯಾರೇ ಆಗಿರಲಿ, ಯಾರ ಮುಂದೆನೋ ಅವ್ರನ್ನ ಬೈಬೇಡಿ, ಟೀಸ್ ಮಾಡಬೇಡಿ, ಆಡ್ಕೋಬೇಡಿ. ಓಕೆನಾ? ಮೇ ಬಿ ಹುಡುಗರು ಏನು ಮಾಡ್ತೀರಾ, ಮೇ ಬಿ ವೈಫ್ಗೆ ಬೈತೀರಾ, ನಿಮ್ಮ ಪೇರೆಂಟ್ಸ್ ಮುಂದೆ ಬೈತೀರಾ, ಅಥವಾ ನಿಮ್ಮ ವೈಫ್ ಬಗ್ಗೆ ನಿಮ್ಮ ಪೇರೆಂಟ್ಸ್ ಹತ್ರ ಹೋಗಿ ಹೇಳ್ತೀರಾ. ರೈಟ್? ಇವೆಲ್ಲ ಮಾಡಬೇಡಿ. ಅವಳೇನೋ ಶೇರ್ ಮಾಡ್ಕೊಂಡಿರ್ತಾಳೆ ನಿಮ್ಮ ಹತ್ರ, ಅಥವಾ ಏನೋ ಒಂದು ಹೇಳಿರ್ತಾರೆ ಫ್ಯೂಚರ್ ಬಗ್ಗೆ, ಅದನ್ನು ಅವಳ ಅಪ್ಪ ಅಮ್ಮನ ಹತ್ರನೇ ಬಂದು ಹೇಳೋದು, ಅಥವಾ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಹೇಳೋದು, ಅವಳ ಬಗ್ಗೆ ಏನು ಕಾಮಿಡಿ ಮಾಡೋದು, ಆ್ಯಂಡ್ ನಿಮ್ಮ ಅಪ್ಪ ಅಮ್ಮಂದಿರು ಕೂಡ ಅವಳನ್ನ ಕೀಳಾಗಿ ನೋಡೋದು. ಈ ಥರ ಎಲ್ಲ ಮಾಡಿಬಿಟ್ರೆ ಅಲ್ಲಿಗೆ ಸರ್ವನಾಶ ಆಗೋಗುತ್ತೆ ನಿಮ್ಮ ಲೈಫೇನೆ. ನಿಮಗೆ ಯಾರನ್ನೇ ಮದುವೆ ಮಾಡಲಿ, ನಿಮ್ಗೆ ಯಾವುದೇ ಪಾರ್ಟ್ನರ್ ಬರಲಿ, ನೀವು ಅವ್ರ ಜೊತೆ ಚೆನ್ನಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾವತ್ತು ಬೇರೆಯವ್ರ ಮುಂದೆ ನಿಮ್ಮ ಹೆಂಡತಿನ, ನಿಮ್ಮ ಗರ್ಲ್ ಫ್ರೆಂಡ್ನ ಆಯಿತು, ಯಾರನ್ನು ಬೈಬೇಡಿ, ಟೀಸ್ ಮಾಡಬೇಡಿ. ಏನೇ ಇದ್ರು ನೀವಿಬ್ರು ಸಾಲ್ವ್ ಮಾಡ್ಕೊಳ್ಳಿ, ನೀವಿಬ್ರು ಮಾತಾಡ್ಕೊಳ್ಳಿ. ಅರ್ಥ ಆಗ್ತಾ? ಬೇರೆಯವ್ರ ಹತ್ರ ಹೇಳೋದ್ರಿಂದ ಯಾವುದು ಸಾಲ್ವ್ ಆಗೋದಿಲ್ಲ. ಗೊತ್ತಾಗ್ತಿದ್ಯಾ? ನೀವು ಅನ್ಕೋಬಹುದು, ನಾನು ಇಂಟೆಲಿಜೆಂಟ್ ಆಗಿ ಕಾಣ್ತೀನಿ ಬೇರೆಯವ್ರಿಗೆ, ನಾನು ಅವಳನ್ನ ಬೇರೆಯವ್ರ ಮುಂದೆ ಬೈದಾಗ ಅಂತ. ಬಟ್ ಬೇರೆಯವ್ರು ಏನು ಅನ್ಕೋತಾರೆ ಗೊತ್ತಾ? ಇವನ್ ತಿಕ್ಲು ನನ್ನ ಮಗ, ಹೆಂಡತಿನ ಈ ಥರ ಬೈತಿದ್ದಾನೆ, ಗರ್ಲ್ ಫ್ರೆಂಡ್ನ ಈ ಥರ ಬೈತಿದ್ದಾನೆ, ಮೇ ಬಿ ಇವ್ರ ಅಪ್ಪ ಅಮ್ಮನೂ ಇದೇ ಥರ ಇದ್ರೂ ಇವನಿಗೂ ಅದೇ ಬುದ್ಧಿ ಬಂದಿದೆ, ಈ ಥರ ಅನ್ಕೋತಾರೆ. ರೈಟ್? ನೀವು ಯಾರನ್ನಾದ್ರೂ ಟೀಸ್ ಮಾಡಿದ್ರಿ, ಬೈದ್ರಿ ಅಂದ್ರೆ ನಿಮ್ಮನ್ನ ಅದ್ರ ಹಿಂದೆನೇ ಬೈಕೊಳ್ಳೋರು ಇದ್ದೇ ಇರ್ತಾರೆ. ಗೊತ್ತಾಯ್ತಾ? ನಿಮ್ಮ ಬಿಹೇವಿಯರ್ನ ಗ್ರೇಟ್ ಅಂತ ಯಾರು ಅನ್ನೋದಿಲ್ಲ. ಅರ್ಥ ಆಗ್ತಿದೆ? ಬೇರೆಯವ್ರನ್ನ ಮೆಚ್ಸಕ್ ಹೋಗ್ಬೇಡಿ, ನಿಮ್ಮ ಹೆಂಡತಿನ, ನಿಮ್ಮ ಗರ್ಲ್ ಫ್ರೆಂಡ್ನ ಮೆಚ್ಸಿ ಸಾಕು ಅಷ್ಟೇ. ಆಯ್ತಾ? ಗೊತ್ತಾಗ್ತಿದ್ಯಾ? ನೀವು ಕೊಟ್ಟಿದ್ದು ನಿಮಗೆ ವಾಪಸ್ ಬರುತ್ತೆ, ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. ಅರ್ಥ ಆಗ್ತಿದ್ಯಾ? ಇದೆಲ್ಲದ್ರ ಬದಲು ಅವಳನ್ನ ಅಪ್ರಿಷಿಯೇಟ್ ಮಾಡಿ. ಓಕೆ, ನೀನು ಟ್ರೈ ಮಾಡ್ತಾ ಇದೆಯಾ, ಓಕೆ ನೀನು ಕಲ್ತ್ಕೋತಾ ಇದೆಯಾ, ನೆಕ್ಸ್ಟ್ ಇನ್ನೂ ಬೆಟರ್ ಆಗಿ ಮಾಡ್ತೀಯಾ, ಕಲ್ತ್ಕೋ, ಆರಾಮಾಗಿ ನಿಂಗೆ ಏನು ಬೇಕಿದ್ರು ಹೆಲ್ಪ್ ಕೇಳು. ಸೊ ಈ ಥರ ಅವಳನ್ನ ಕಂಫರ್ಟ್ ಮಾಡಿ. ರೈಟ್? ಸೊ ನಿಮ್ಮ ಮನೆಯವರು ಅದನ್ನೇ ಕಲ್ತ್ಕೋತಾರೆ, ಪೇರೆಂಟ್ಸ್ಗಳು. ಸೊ ಅವರು ಅದೇ ಮರ್ಯಾದೆನ ಅವಳಿಗೆ ಕೊಡ್ತಾರೆ. ಸೊ ಲೈಫ್ ಎಷ್ಟು ಚೆನ್ನಾಗಿ ಸ್ಮೂತಾಗಿ ನಡೆಯುತ್ತಲ್ವಾ? ಯಾಕೆ ಇಲ್ದಿದ್ದ ಕಾಂಪ್ಲಿಕೇಶನ್ನ ತಂದ್ಕೋಬೇಕು ಅಲ್ವಾ? ಸೊ ಅವಳನ್ನ ಪ್ರೊಟೆಕ್ಟ್ ಮಾಡಿ. ನೀವು ಥಿಂಕ್ ಮಾಡೋದೇ ಬೇಡ 2ನೇ ಸತಿ. ಓಕೆನಾ? ಜಸ್ಟ್ ಪ್ರೊಟೆಕ್ಟರ್ ಇನ್ ಎವ್ರಿ ಸಿಚುಯೇಷನ್ ಆ್ಯಂಡ್ ಎವ್ರಿವೇರ್. ಓಕೆ? ಸೊ ಆಗ ಅವಳು ನಿಮ್ಮನ್ನ ತುಂಬ ಇಷ್ಟಪಡೋಕೆ ಸ್ಟಾರ್ಟ್ ಮಾಡ್ತಾಳೆ. ನಿಮ್ಮನ್ನ ಬಿಟ್ಟು 1 ನಿಮಿಷ ಕೂಡ ಇರೋದಕ್ಕೆ ಆಗೋದೇ ಇಲ್ಲ, ಅಷ್ಟು ನಿಮ್ಮನ್ನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಇದಕ್ಕಿಂತ ಬೇರೆ ಇನ್ನೇನು ಬೇಕಿರುತ್ತೆ ನಿಮಗೆ ಲೈಫಲ್ಲಿ? ಕರೆಕ್ಟ್? ನೀವೆಲ್ಲ ಅನ್ಕೋತಿರ್ಬೋದು, ಬೇರೆಯವ್ರ ರಿಲೇಶನ್ಶಿಪ್ಗಳನ್ನ ನೋಡಿ ಅವ್ರು ಹೆಂಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ, ಇಷ್ಟು ವರ್ಷ ಆಯ್ತಂತೆ ಮದುವೆ ಆಗಿ, ಅವರಲ್ಲಿ ಜಗಳ ಬಂದಿಲ್ಲ, ಈ ಥರ ಎಲ್ಲ ತುಂಬ ಜನ ಅನ್ಕೋತಿರ್ತೀರ ಅಲ್ವಾ? ಆದರೆ ನಿಮಗೆ ಗೊತ್ತಿಲ್ಲ ಅವ್ರು ಎಷ್ಟು ಎಫರ್ಟ್ ಹಾಕ್ತಿದ್ದಾರೆ ಅಂತ. ಅವರು ಪ್ರತಿ ಸಣ್ಣ ಪುಟ್ಟ ವಿಷಯದ ಬಗ್ಗೆ ಕೇರ್ ತಗೋತಿದ್ದಾರೆ, ಅವ್ರ ರಿಲೇಶನ್ಶಿಪ್ ಬಗ್ಗೆ, ಅವ್ರ ವೈಫ್ ಬಗ್ಗೆ, ಅವ್ರ ಹುಡುಗಿ ಬಗ್ಗೆ. ಗೊತ್ತಾಗ್ತಿದೆಯಾ? ಸೊ ಹೊಸದಾಗಿ ಪ್ರೀತಿ ಆಗ್ತಿದ್ಯೇನೋ ಅನ್ನೋ ರೀತಿ ಇರ್ತಾರೆ ಪ್ರತಿದಿನ ಅವರು ಅಷ್ಟೊಂದು ಎಫರ್ಟ್ ಹಾಕ್ತಿರ್ತಾರೆ ಎವ್ರಿ ಡೇ. ಓಕೆ? ಸೊ ಅದಕ್ಕೋಸ್ಕರನೇ ಅವ್ರು ಅಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯ ಆಗಿರುತ್ತೆ. ನಿಮಗೆ ಎಫರ್ಟ್ ಕಾಣ್ತಿರಲ್ಲ, ಜಸ್ಟ್ ಮೇಲೆ ಹೇಗೆ ಚೆನ್ನಾಗಿದ್ದಾರೆ ಅದು ಮಾತ್ರ ಕಾಣ್ತಿರುತ್ತೆ. ಸೊ ನೀವು ಯಾವಾಗ ಆ ಕಾಣದೇ ಇರುವಂಥ ಎಫರ್ಟ್ನ ಹಾಕ್ತೀರಾ ನಿಮ್ಮ ಲೈಫಲ್ಲಿ, ಸೊ ನಿಮ್ಮ ಸಂಬಂಧಗಳು ಕೂಡ ಚೆನ್ನಾಗಾಗುತ್ತೆ. ಒಂದು ಹುಡುಗಿನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತೀರಾ, ಆ್ಯಂಡ್ ಸಂಬಂಧದ ಬೆಲೆನೂ ನೀವು ಕಲ್ತ್ಕೊಳ್ತಾ ಹೋಗ್ತೀರಾ. ಆ್ಯಂಡ್ ಹುಡುಗಿ ಮೇಲೆ ಇರುವಂಥ ಬ್ಲೇಮ್ ಗೇಮ್ ಏನಿದೆ, ನೀನು ಹಂಗೆ ಹಿಂಗೆ ಮೋಸ ಮಾಡ್ತಾರೆ, ಸೊ ಇವೆಲ್ಲ ನಿಮ್ಮ ಮೈಂಡಿಂದ ಹೋಗುತ್ತೆ. ಫಸ್ಟ್ ನೀವು ಒಳ್ಳೆ ಕೇರ್, ಲವ್, ಪ್ರೊಟೆಕ್ಷನ್, ಎಫರ್ಟ್ನ ಹಾಕ್ಬಿಟ್ಟು ನೋಡಿ, ಆಮೇಲೆ ಹುಡುಗಿ ಬಗ್ಗೆ ಡಿಸೈಡ್ ಮಾಡಿ. ಆ್ಯಂಡ್ ಅವಳನ್ನ ಅರ್ಥ ಮಾಡ್ಕೊಳ್ಳೋದು ನಿಮಗೆ ತುಂಬ ಈಸಿ ಆಗ್ತಾ ಬರುತ್ತೆ. ಗೊತ್ತಾಗ್ತಿದೆಯಾ? ಸೊ ಎಸ್, ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದು ಹೆಲ್ಪ್ ಆಗುತ್ತೆ ನಿಮ್ಮ ವೈಫ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ಇವತ್ತೇ ಟ್ರೈ ಮಾಡಿ ನೋಡಿ, ಕಾಂಪ್ಲಿಮೆಂಟ್ ಮಾಡಿ ನೋಡಿ ನಿಮ್ಮ ವೈಫ್ನ, ನಿಮ್ಮ ಗರ್ಲ್ ಫ್ರೆಂಡ್ನ. ಸೊ ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಎಂಥ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ. ಓಕೆನಾ? ಸೊ ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.